ವೀಕ್ಷಕರೇ, ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಸಮುದ್ರ ಮಂಥನದಿಂದ ಉದ್ಭವಿಸಿದಂಥ ಅಮೃತವನ್ನು ಮಹಾವಿಷ್ಣು ಮೋಹಿನಿ ಅವತಾರದಲ್ಲಿ ದೇವತೆಗಳಿಗೆ ಮತ್ತು ಅಸುರರಿಗೆ ಹೇಗೆ ಹಂಚಿದರು ಮತ್ತು ರಾಹುಕೇತುಗಳು ಹೇಗೆ ಅಮರರಾದರು ಅಂತ ಹೇಳಿ ತಿಳಿಸಿಕೊಟ್ಟಿದ್ದೆ. ಹಾಗೆ ಈ ವಿಡಿಯೋದಲ್ಲಿ ನಮ್ಮ ಪುರಾಣದಲ್ಲಿ ಮತ್ತು ವೇದಗಳಲ್ಲಿ ಏಕೆ 9 ಗ್ರಹಗಳಿವೆ, ಇದಕ್ಕೆ ಪೌರಾಣಿಕ ಹಿನ್ನೆಲೆ ಏನು ಅಂತ ತಿಳಿಸಿಕೊಡ್ತೀನಿ. ಅದರ ಜೊತೆಗೆ 9 ಗ್ರಹಗಳ ಮಹತ್ವವನ್ನು ಇಂಚಿಂಚಾಗಿ ವಿವರಿಸ್ತಾ ಹೋಗ್ತೀನಿ. ವೀಕ್ಷಕರ, ಪುರಾಣಗಳ ಪ್ರಕಾರ ಕಶ್ಯಪನ ಮಕ್ಕಳಾಗಿ ದೇವತೆಗಳು ಮತ್ತು ಅಸುರರು ಜನಿಸ್ತಾರೆ. ಆ ದೇವತೆಗಳಲ್ಲೇ ವಿವಿಧ ಮುಖ್ಯ ದೇವತೆಗಳು ಮತ್ತು ಋಷಿಮುನಿಗಳೆಲ್ಲ ಸೇರಿ ಬ್ರಹ್ಮಾಂಡದ ಚಲನೆಗೆ ಮತ್ತು ವರ್ತಮಾನ, ಭೂತ ಮತ್ತು ಭವಿಷ್ಯತ್ ಕಾಲಕ್ಕೆ ತಕ್ಕಂತೆ 7 ಗ್ರಹಗಳು, 7 ಋಷಿಗಳು, 7 ಸಮುದ್ರ, 7 ದ್ವೀಪ, 7 ಪರ್ವತಗಳು, 7 ವಾರಗಳು, ಹಾಗೆ 7 ಅಂಕಿಗಳ ಅನುಗುಣವಾಗಿ ಬಿಂಬಿಸ್ತಾ ಹೋಗ್ತಾರೆ. ವೀಕ್ಷಕರೇ, ಗ್ರಹಗಳ ವಿಚಾರಕ್ಕೆ ಬಂದರೆ ಸಮುದ್ರ ಮಂಥನಕ್ಕೂ ಮೊದಲು ಇದ್ದದ್ದು 7 ಗ್ರಹಗಳು. ರಾಹುಕೇತುಗಳು ಬೇರ್ಪಟ್ಟ ಮೇಲೆ ಅವರಿಗೆ ಗ್ರಹಗಳ ಪಟ್ಟವನ್ನು ಕೊಡಲಾಗುತ್ತೆ. ಇದರ ನಂತರ ಬ್ರಹ್ಮಾಂಡದಲ್ಲಿ ಭೂತ, ಭವಿಷ್ಯತ್, ವರ್ತಮಾನ ಕಾಲಕ್ಕೆ ಹಾಗೂ ರಾಶಿ ಮತ್ತು ಜಾತಕದ ಫಲಗಳಿಗಾಗಿ 9 ಗ್ರಹಗಳು ಅಂತ ಮುಂದುವರಿಸ್ತಾರೆ. ವೀಕ್ಷಕರ, ಗ್ರಹಗಳ ವಿಚಾರದಲ್ಲಿ ಬರೋದಾದರೆ ನಮಗೆ ಮುಖ್ಯವಾಗಿ ಸೂರ್ಯನನ್ನು ಮುಖ್ಯ ಗ್ರಹವೆಂದು ನಂಬಲಾಗಿದೆ. ಹಿಂದೂ ಪುರಾಣದ ಪ್ರಕಾರ ಗ್ರಹಗಳಿಂದ ಮಾತ್ರ ನಮ್ಮ ಮುಂದಿನ ಆಗು ಹೋಗುಗಳನ್ನು ನಿಖರವಾಗಿ ಅಳೆಯಲು ಸಾಧ್ಯವಾಗುತ್ತೆ. ವೀಕ್ಷಕರೇ, ನಾನು ಹೇಳಿಕೊಟ್ಟಿರುವಂತಹ ಮೊದಲ ಗ್ರಹ ಸೂರ್ಯ. ಸೂರ್ಯನು ಕಶ್ಯಪ ಮಹರ್ಷಿಗಳ ಹೆಂಡತಿಯಾದಂತಹ ಅದಿತಿಯ 2ನೆಯ ಮಗ. ಇಂದ್ರನ ನಂತರ ಜನಿಸಿದಂತಹ ಸೂರ್ಯದೇವ ಅವರ ತಪಸ್ಸಿಗೆ ಮತ್ತು ಧರ್ಮನಿಷ್ಠೆಗೆ ಮೆಚ್ಚಿ ಸಮುದ್ರ ಮಂಥನದಲ್ಲಿ ಉದಯಿಸಿದಂತಹ ಸೂರ್ಯರತ್ನವನ್ನ ಈತನಿಗೆ ಕೊಡ್ತಾರೆ. ಅದರ ಜೊತೆಗೆ ಒಂದು ಜವಾಬ್ದಾರಿಯನ್ನು ಸಹ ಕೊಡ್ತಾರೆ, ಸಮಸ್ತ ಜೀವಿಗಳಿಗೂ ಬೆಳಕನ್ನು ನೀಡುವಂತ. ಈ ಒಂದು ಸೂರ್ಯ ಗ್ರಹ ಅತ್ಯಂತ ಶ್ರೇಷ್ಠವಾದಂಥ ಗ್ರಹ ಅಂತ ನಮ್ಮ ಪುರಾಣಗಳಲ್ಲಿಯೂ ಸಹ ಉಲ್ಲೇಖವಾಗಿದೆ. ಸೂರ್ಯನಿಗೆ 2 ಹೆಂಡತಿಯರು, ಛಾಯಾ ಮತ್ತು ಸಂಜ್ಞಾ. ಇವರ ಮಕ್ಕಳೇ ಯಮ, ಶನಿದೇವರು, ಯಮುನೆ, ವೈವತ್ಸವ, ತಪತಿ ಹಾಗೂ ಅಶ್ವಿನಿ ದೇವತೆಗಳು. ವೀಕ್ಷಕರೇ, ವೈಜ್ಞಾನಿಕವಾಗಿ ಸೂರ್ಯನ ಉಗಮದ ಬಗ್ಗೆ ನಾನಾ ಅಧ್ಯಯನಗಳು ನಡೆದಿದೆ ಹಾಗೂ ನಡೀತಾನೆ ಇದೆ. ಆದರೆ ಸೂರ್ಯನ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಕೆ ಸಾಧ್ಯವಾಗಿಲ್ಲ. ಆದರೆ ನಮ್ಮ ಸನಾತನ ಪೌರಾಣಿಕ ಇತಿಹಾಸವನ್ನ ಗಮನಿಸಿದ್ರೆ ಸೂರ್ಯನ ಉಗಮದ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸೂರ್ಯನ ಉಗಮಕ್ಕೂ ಹಾಗೂ ಭೂಮಿಯ ಉಗಮಕ್ಕೂ ಅವಿನಾಭಾವ ಸಂಬಂಧವಿದೆ. ಸೂರ್ಯನಿಲ್ಲದಿದ್ದರೆ ಖಂಡಿತ ಭೂಮಿ ಇರಲು ಸಾಧ್ಯವಿಲ್ಲ. ವೀಕ್ಷಕರೇ, ಸೂರ್ಯನ ಬಗ್ಗೆ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದ್ರೆ, ಕಶ್ಯಪನ ಹೆಂಡತಿಯಾದಂಥ ಅದಿತಿಯು ಗರ್ಭಿಣಿಯಾದಂಥ ಸಮಯದಲ್ಲಿ ಕಶ್ಯಪ ಮಹರ್ಷಿಗಳು ನಿನ್ನ ಹೊಟ್ಟೆಯಲ್ಲಿ ಜಗತ್ತನ್ನೇ ಬೆಳಗುವಂತಹ ಮಗ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಅದನ್ನ ಕೇಳಿದಂಥ ಅದಿತಿ ತುಂಬಾ ಖುಷಿ ಪಡ್ತಾಳೆ. ಸೂರ್ಯ ಅದಿತಿಯ ಮಗನಾಗಿದ್ದರಿಂದ ಆದಿತ್ಯ ಅನ್ನೋ ಹೆಸರು ಬರುತ್ತೆ. ಹೀಗೆ ಜನಿಸಿದಂಥ ಸೂರ್ಯನಿಗೆ ಸೂರ್ಯಮಣಿಯೊಂದಿಗೆ ಮಾಘ ಶುದ್ಧ ಸಪ್ತಮಿಯೊಂದಿಗೆ ರಥ ಕೂಡ ಸಿಗುತ್ತೆ. ಅಂದಿನಿಂದ 7 ಕುದುರೆ ಒಂಟಿ ಚಕ್ರ ಇರುವಂತ ಈ ಒಂದು ರಥವನ್ನು ತೆಗೆದುಕೊಂಡು ಜಗತ್ತನ್ನ ಸುತ್ತಲು ಆರಂಭಿಸ್ತಾರೆ. ಆದ್ದರಿಂದಲೇ ಆ ದಿನವನ್ನ ರಥಸಪ್ತಮಿ ಎಂದು ಕರೆಯಲಾಗುತ್ತೆ. ವೀಕ್ಷಕರೇ, ಸೂರ್ಯನ ಹೆಂಡತಿಯಾದಂತಹ ಸಂಜ್ಞಾದೇವಿಗೆ ಗರ್ಭಿಣಿ ಇದ್ದಾಗ ತನ್ನ ತವರು ಮನೆ ಅಂದ್ರೆ ಮಯಬ್ರಹ್ಮನ ಮನೆಗೆ ಹೋಗ್ಬೇಕು ಅಂತ ಬಯಕೆ ಆಗುತ್ತೆ. ಆ ವಿಷಯದ ಬಗ್ಗೆ ಸೂರ್ಯನಿಗೆ ತಿಳಿಸದೆ ತನ್ನ ಛಾಯೆಯನ್ನು ಅಂದರೆ ನೆರಳನ್ನ ತನ್ನ ಪ್ರತಿರೂಪವಾಗಿ ಅಲ್ಲಿರಿಸಿ ತವರು ಮನೆಗೆ ಹೋಗಿರ್ತಾಳೆ. ಆದರೆ ಆಕೆ ತುಂಬು ಗರ್ಭಿಣಿಯಾದಂತಹ ಕಾರಣ ಅಲ್ಲಿಗೆ ಹೋದ ಕೆಲವೇ ದಿನಗಳಲ್ಲೇ ಒಂದು ಗಂಡು ಮಗುವನ್ನ ಹೆರ್ತಾಳೆ. ಆ ಮಗುವೇ ಯಮ. ಸಂಜ್ಞಾದೇವಿಯ ಪ್ರತಿರೂಪವಾದಂತಹ ಛಾಯಾದೇವಿಗೆ ಅದೇ ಸಮಯದಲ್ಲಿ ಒಂದು ಗಂಡು ಮಗುವಾಗುತ್ತೆ. ಆ ಮಗುವೇ ಶನಿದೇವರು. ಈ ಕಥೆಯನ್ನು ಶನಿಗ್ರಹದ ವಿಚಾರ ಬಂದಾಗ ವಿವರಿಸ್ತೀನಿ. ಮೊದಲನೇ ಮಗನಾದಂಥ ಯಮನಿಗೆ ನ್ಯಾಯ ನೀತಿ ಧರ್ಮಜ್ಞನಾಗಿರಲು ದಕ್ಷಿಣ ದಿಕ್ಕಿನ ದಿಕ್ಪಾಲಕನಾಗಿ ಮಾಡಿ ಭೂಲೋಕದಲ್ಲಿ ಜನಿಸಿ ಮರಣಿಸಿದವರಿಗೆ ಅವರ ಕರ್ಮ ಫಲದಂತೆ ಶಿಕ್ಷೆ ಕೊಟ್ಟು ಸರಿದಾರಿಗೆ ತರುವಂಥ ಯಮರಾಜನನ್ನಾಗಿ ಮಾಡಿ ಯಮಲೋಕಕ್ಕೆ ನೇಮಿಸ್ತಾರೆ.
ಯಮುನೆಯನ್ನು ನದಿಯಾಗಿ ಮತ್ತೆ ಮೂರನೇ ಮಗನಾದಂತಹ ವೈವತ್ಸವನನ್ನು 14 ಮನುಗಳಲ್ಲಿ ಒಬ್ಬ ಮನುವಾಗಿ ನೇಮಿಸ್ತಾರೆ. ಹಾಗೆ ಶನಿದೇವರನ್ನ ಗ್ರಹವಾಗುವಂತೆ ಅಶ್ವಿನಿ ದೇವತೆಗಳನ್ನ ದೇವತೆಗಳಿಗೆ ವೈದ್ಯರಾಗುವಂತೆ ನೇಮಿಸ್ತಾರೆ. ವೀಕ್ಷಕರೇ, ವೈವತ್ಸವ ಮನು ಆದ ನಂತರ ಅವನ ಮಗನಾದಂಥ ಈಶ್ವಾಕುಗೆ ಇವನು ಅಯೋಧ್ಯ ನಗರವನ್ನು ಕಟ್ಟಿ ಆ ದೇಶಕ್ಕೆ ರಾಜನಾಗಿ ಮಾಡುತ್ತಾನೆ. ಅಲ್ಲಿಂದಲೇ ಸೂರ್ಯವಂಶ ಆರಂಭವಾಗುತ್ತೆ. ಮುಂದೆ ಭರತ, ದಿಲೀಪ, ಹರಿಶ್ಚಂದ್ರ, ರಘು, ದಶರಥ, ಶ್ರೀರಾಮ ಜನಿಸಿ ಶ್ರೀರಾಮಾಯಣಕ್ಕೆ ದಾರಿಯಾಗುತ್ತೆ. ನಂತರದ ಯುಗಗಳಲ್ಲಿ ಸೂರ್ಯನ ಮಗಳು ತಪತಿಯು ಚಂದ್ರವಂಶದವರನ್ನ ಮದುವೆಯಾಗಿ ಕುರು ಎಂಬುವರನ್ನ ಹೆರುತ್ತಾಳೆ. ಇದರಿಂದಲೇ ಕುರುವಂಶ ಸ್ಥಾಪನೆಯಾಗಿ ಮಹಾಭಾರತಕ್ಕೆ ನಾಂದಿಯಾಗುತ್ತೆ. ಈ ಕುರುವಂಶದಲ್ಲಿ ಶಾಂತನು, ಭೀಷ್ಮ, ಧೃತರಾಷ್ಟ್ರ, ಕೌರವರು ಜನಿಸ್ತಾರೆ. ವೀಕ್ಷಕರೇ, ಇದರಿಂದಲೇ ದೇವತೆಗಳಿಗೂ ಮಾನವರಿಗೂ ನಿಕಟ ಸಂಬಂಧವಿದೆ ಅನ್ನೋದು ಗೊತ್ತಾಗುತ್ತೆ. ವೀಕ್ಷಕರೇ, ಮುಂದಿನ ವಿಡಿಯೋಗಳಲ್ಲಿ ಚಂದ್ರವಂಶ ಹಾಗೆ ಮುಂದಿನ ನವಗ್ರಹಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋಕೆ ಪ್ರಯತ್ನಿಸ್ತೀನಿ. ಇದೇ ರೀತಿ ಪೌರಾಣಿಕ ಕಥೆಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ನನ್ನ ಸ್ಫೂರ್ತಿ ಮತ್ತು ಪ್ರೇರಣೆಗೋಸ್ಕರ ನಿಮ್ಮ ಒಂದು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಧನ್ಯವಾದ.